ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅವರೆಕಾಳಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಹಿತಿಕಿದ ಅವರೆಕಾಳಿಂದಲ್ಲ, ಉಂಡೆ ಅವರೆಕಾಳಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೋಡಿ, ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 3/4 ಬಟ್ಟಲಿನಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಎಷ್ಟು ತೊಗೊಂಡಿದ್ನೋ ಅಷ್ಟೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಆಗಬೇಕು. 3/4 ಕಪ್ಪು ರವೆಗೆ 3/4 ಕಪ್ನಷ್ಟೇ ಅವರೆಕಾಳನ್ನು ನಾನು ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಬಾಣಲೆ ಇಟ್ಕೊಂಡಿನಿ. ಬಾಣಲೆಗೆ 1/4 kg ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ನೋಡಿ, ಈ ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಪು ಕರೆಕ್ಟಾಗಿದೆ ರವೆ, ಅಷ್ಟೊಂದು ತೊಗೊಂಡಿದ್ದೀನಿ. ಇದನ್ನು ಇವಾಗ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು, ತುಂಬ ಜೋರುರಿ ಮಾಡ್ಕೋಬೇಡಿ. ನೀಟಾಗಿ ಈ ರೀತಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರವೆನ ಹುರ್ಕೋಬೇಕಾಗುತ್ತೆ. ತುಂಬ ಜೋರುರಿ ಮಾಡಿಕೊಂಡ್ರೆ ರವೆ ಅಲ್ಲಲ್ಲೇ ಸೀದೋಗಿಬಿಡತ್ತೆ, ಒಂಥರ ಕಪ್ಪಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ 1 ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹುರಿದಾದ ನಂತರ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಅದನ್ನು ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಎಣ್ಣೆ ಬೇಕಾದರೂ ಅಡುಗೆ ಎಣ್ಣೆನ ಉಪಯೋಗಿಸ್ಕೋಬೋದು. ಇವಾಗ ನೀಟಾಗಿ ಹುರ್ಕೋಬೇಕು. ನೋಡಿ, ರವೆ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ. ಮೊದಲು ಹಾಕಿದ್ದಕ್ಕೂ ಇವಾಗಲೂ ಎಷ್ಟೋ ಚೇಂಜ್ ಆಯಿತು. ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಹುರಿಯುವಾಗಲೇ. ಹರಳಬೇಕು, ರವೆ ಹುರಿಯುವಾಗಲೇ ಹರಳಬೇಕದು, ಆ ರೀತಿ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಯಾವುದೇ ಕಾರಣಕ್ಕೂ ಸೀದೋಗೋ ಥರ ಇದು ಮಾಡಬೇಡಿ. ನೋಡಿ ಎಷ್ಟು ಅರಳಿದೆ, ನೋಡಿ ರವೆ ಹುರಿಯುವಾಗಲೇ ಎಷ್ಟು ಅರಳಿದೆ. ಮೊದಲು ಹಾಕಿದ್ದಕ್ಕೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇವಾಗ ಇದು ಆಗಿದೆ ರವೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಅವರೆಕಾಳು ಬೆಂದಿದೆ. ಇಲ್ಲಿ ಕುಕ್ಕರು 2 ವಿಸಲ್ ಆಗಿಬಿಟ್ಟು ಅವರೆಕಾಳು ಬೆಂದಿದೆ. ಇದರಲ್ಲಿರೋ ನೀರನ್ನೆಲ್ಲ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆ ನೀರನ್ನು ಕೂಡ ಉಪ್ಪಿಟ್ಟಿಗೆ ಉಪಯೋಗಿಸ್ಕೋಬೇಕು, ಅದನ್ನು ಚೆಲ್ಲೋದಕ್ಕೆ ಹೋಗಬಾರ್ದು. ಉಪ್ಪಿಟ್ಟಿಗೆ ನೀರು ಹಾಕ್ತೀವಲ್ಲ, ಇದ್ರ ಜೊತೆಗೆ ಬೇರೆ ನೀರನ್ನು ಹಾಕಿದ್ರಾಯ್ತು. ಇದನ್ನು ಉಪಯೋಗಿಸ್ಕೋಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು, 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಸಿವೆ ಕ್ಲೀನಾಗಿ ಸಿಡಿಬೇಕು. ಸಿಡಿದ ನಂತರನೇ ನಾವು ಈರುಳ್ಳಿ ಎಲ್ಲ ಹಾಕ್ಕೋಬೇಕಾಗತ್ತೆ. ಸಾಸಿವೆ ಸಿಡಿದಿದೆ, ಹಾಗೂ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು, ಅದು ಕೂಡ ಸಿಡಿದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದಂತಹ 3 ಈರುಳ್ಳಿ ಮೀಡಿಯಮ್ ಸೈಜಿಂದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಇವಾಗ ನಾನು ಹಸಿರು ಮೆಣಸಿನಕಾಯಿ ಒಂದು 5 ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೂ ಕರಿಬೇವು ಇದೆರಡನ್ನು ಹಾಕ್ಕೊಂಡು 3 ಕೂಡ ಇವಾಗ ಹುರ್ಕೋಬೇಕು. ನಾವು ಫ್ರೈ ಮಾಡ್ಕೋಬೇಕು 3. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ಜೊತೆಯಾಗಿ ಇವಾಗ ಫ್ರೈ ಆಗುತ್ತೆ. ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೆ ಹುರ್ಕೋಬೇಕು ಈರುಳ್ಳಿನ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಈರುಳ್ಳಿದು. ಬೇಕಿದ್ದರೆ ನೀವು ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಶುಂಠಿ ಪೇಸ್ಟ್ ಹಾಕೋದ್ರಿಂದ ಅವರೆಕಾಳು ಹಾಕಿದ್ದೀವಲ್ವ, ವಾಯುವಿಗೆ ತುಂಬ ಒಳ್ಳೆಯದು ಅಂತಾರೆ. ಆದರೆ ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಾನು ಹಾಕಿಲ್ಲ ಇಲ್ಲಿ, ಹಾಗೆ ಮಾಡ್ತಾಯಿದ್ದೀನಿ. ಹೀಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. 1 ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದೇ 1 ಟೊಮೆಟೊ ಸಾಕು. ಇದನ್ನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಟೊಮೆಟೊನ ಸ್ವಲ್ಪ ಫ್ರೈ ಆದರೆ ಸಾಕು. ಹೀಗೆ ಟೊಮೆಟೊ ಕಾಣಬೇಕು ಉಪ್ಪಿಟ್ಟಲ್ಲಿ, ಆವಾಗ ಚೆನ್ನಾಗಿರುತ್ತೆ. ಮ್ಯಾಶ್ ಆಗೋದು ಬೇಡ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕೈ ಆಡಿಸ್ಕೋಬೇಕು. ನೋಡಿ, ಇವಾಗ ಆಗಿದೆ. ತೀರಾ ಟೊಮೆಟೊ ಏನು ಮೆತ್ತಗಾಗಿಲ್ಲ, ಕರೆಕ್ಟಾಗಿದೆ. ಇವಾಗ ಇದಕ್ಕೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಹುರಿದಂತಹ ರವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕ್ಲೀನಾಗಿ ಒಗ್ಗರಣೆ ಒಳಗೆ ರವೆನ ಹೀಗೆ ರೀತಿ ಬಾಡಿಸ್ಕೋಬೇಕು. ಮೊದಲೇ ಹುರ್ಕೊಂಡಿದ್ದೀವಿ, ಆದರೂ ಒಂದು ಅರ್ಧ ನಿಮಿಷ ಈ ರೀತಿ ಮಾಡೋದ್ರಿಂದ ಉಪ್ಪಿಟ್ಟಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹುರ್ಕೋಬೇಕು ಕ್ಲೀನಾಗಿ. ಆಮೇಲೆ ಇದಕ್ಕೆ ಅವರೆಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು.
ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅವರೆಕಾಳು ಹಾಕ್ಕೊಂಡ್ಮೇಲೆ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕುದಿಯುವಂತಹ ನೀರು ಅಂದರೆ ಬಿಸಿನೀರು, ತುಂಬ ಸ್ವಲ್ಪ ಬಿಸಿ ಅಲ್ಲ, ಒಲೆ ಮೇಲೆ ಇಟ್ಟಿರ್ತೀವಲ್ವ ಆ ಕುದಿಯುವಂಥ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ. 1 ಕಪ್ ರವೆಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ರವೆ ತೊಗೊಂಡಿದ್ವೋ ಅದಕ್ಕೆ 3ರಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಗೊತ್ತಾ ರವೆ ಈ ನೀರನ್ನೆಲ್ಲ. ಅಷ್ಟೊಂದು ನೀರು ಹಾಕಿದ್ವಲ್ಲ, ನೋಡಿ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ. ಎಲ್ಲ ಈ ರೀತಿ ಕ್ಲೀನಾಗಿ ಕೈ ಆಡಿಸ್ಕೊಡ್ತಾನೆ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಉಪ್ಪು ಹಾಕೋದು. 1 ಸ್ಪೂನು ಮತ್ತು ಒಂದು ಸ್ವಲ್ಪ ಹಾಕಿದ್ದೀನಿ, 1/4 ಸ್ಪೂನ್ನಷ್ಟು. ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀವು. ಉಪ್ಪನ್ನು ಹಾಕಿಬಿಟ್ಟು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೂ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೂ ಪರವಾಗಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ಇದ್ದರೆ ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಒಂದು 2 ನಿಮಿಷ ಬಿಡಬೇಕು. ಸಿಮ್ ಮಾಡಿ ಬಿಡಿ. ಈಗ ನೋಡಿ ಒಂದು 2 ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಆಗಿದೆ ಉಪ್ಪಿಟ್ಟು. ನೋಡಿ ಎಷ್ಟು ಕ್ಲೀನಾಗಿ ಸಾಫ್ಟಾಗಿ ಸ್ಮೂತಾಗಿ ಆಗಿದೆ. ನಿಮಗೆ ಇನ್ನೂ ತೆಳು ಬೇಕು ಅಂದರೆ ಇನ್ನೂ ಒಂದು ಅರ್ಧ ಕಪ್ ನೀರನ್ನು ಹೆಚ್ಚಿಗೆ ಹಾಕ್ಕೋಬೋದು. ಕೆಲವರು ತುಂಬ ತೆಳು ಇಷ್ಟಪಡ್ತಾರೆ. ನೋಡಿ ಕೊನೆಯಲ್ಲಿ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು, ಇದ್ದರೆ ಮಾತ್ರ ಖಂಡಿತವಾಗಿ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಇವಾಗ ನಿಂಬೆಹಣ್ಣು ಹಾಗೂ ತುಪ್ಪ ಹಾಕ್ಕೊಂಡ್ಬಿಟ್ಟು ಆ ತುಪ್ಪದ್ದು ಸ್ಮೆಲ್ ಘಮ ಘಮ ಅಂತ ಹಾಗೆ ಇರುತ್ತೆ ಅದು ಟೇಸ್ಟು. ಆದ್ದರಿಂದ ಕೊನೆಯಲ್ಲಿ ಹಾಕ್ಕೊಂಡಿರೋದು. ಇಲ್ಲ ಅಂದರೂ ಪರವಾಗಿಲ್ಲ ಆಯಿತಾ, ತುಪ್ಪ ಇಲ್ಲ ಅಂದರೂ ಏನೋ ತೊಂದರೆ ಇಲ್ಲ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬ ಶೈನಿಂಗ್ ಬೇಕು ಉಪ್ಪಿಟ್ಟು ಅಂದರೆ ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಆಗಲಿ, ಇಲ್ಲ ಅಂದರೆ 1 ಸ್ಪೂನು, 1 ಟೀ ಸ್ಪೂನಷ್ಟು ಎಣ್ಣೆ ಆಗಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಶೈನಿಂಗ್ ಇರುತ್ತೆ ಉಪ್ಪಿಟ್ಟು, ತುಂಬ ಚೆನ್ನಾಗಿರುತ್ತೆ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಸ್ಮೂತಾಗಿ ಆ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಬೇಕಿದ್ದರೆ ನೀವು ಅರಿಶಿನ ಪುಡಿ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ನಾನು ಮಾಡಿರೋ ಉಪ್ಪಿಟ್ಟು 4ರಿಂದ 5 ಜನಕ್ಕೆ ಸರಿ ಹೋಗುತ್ತೆ. ಹೊಟ್ಟೆ ತುಂಬ ತಿನ್ಬೋದು. 4 ಜನ ಅಂತೂ ಹೊಟ್ಟೆ ತುಂಬ ತಿನ್ಬೋದು. ಅವರೆಕಾಳು ಬೇರೆ ಹಾಕಿದ್ದೀವಲ್ವ, ಒದಗಿದೆ ತುಂಬ ಇದು ಉಪ್ಪಿಟ್ಟು. ನಾನು ಮಾಡಿರೋ ಉಪ್ಪಿಟ್ಟಿನ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಯಾವ ರೀತಿ ಇತ್ತು ಅಂತ ಕಮೆಂಟ್ಸ್ ಮಾಡಿ ನನಗೆ, ಆಯಿತಾ. ಎಲ್ಲರಿಗೂ ನನ್ನ ಧನ್ಯವಾದಗಳು.